ನಿಮಗೆ ಈ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ದಾಗ ಬಂದು ನನಗೆ ಮೆಸೇಜ್ ಮಾಡಿ ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನೋದು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಏನಂದರೆ ಸೆಕೆಂಡ್ PUC ಕನ್ನಡದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಬಿಡಿಸೋದು ಸ್ವಲ್ಪ ಹೇಳಿ ಸರ್, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ನಾವು ಬೋರ್ಡ್ ಎಕ್ಸಾಮ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಫಿಷಿಯಲ್ ಅಂತಲೇ ಬಿಟ್ಟಿದ್ದಾರೆ ಅವರು. ಸೊ ನಾವು ಇವತ್ತು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಯಾವ ರೀತಿಯಲ್ಲಿ ಬಿಡಿಸೋದು ಅನ್ನೋದು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ ಕನ್ನಡ ಪೇಪರ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, ದ್ವಿತೀಯ PUCನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು. ಸ್ನೇಹಿತರೆ ನೀವು ಗಮನಿಸಬೇಕು, ಟೈಮ್ ನಿಮಗೆ ಸಮಯ ಅನ್ನೋದು 3 ಗಂಟೆ 15 ನಿಮಿಷಗಳ ಕಾಲ ನಿಮಗೆ ಸಮಯವನ್ನು ಕೊಟ್ಟಿರ್ತಾರೆ ಅವರು. ಅದೇ ರೀತಿಯಲ್ಲಿ ಕೂಡ ಅಂಕಗಳು ಒಟ್ಟು ನಿಮಗೆ 80 ಅಂಕಗಳಿರ್ತವೆ, 20 ಅಂಕಗಳು ನಿಮಗೆ ಇಂಟರ್ನಲ್ ಆಗಿರ್ತವೆ. ಯಾವುದಕ್ಕೆ 80 ಅಂಕಗಳು ಕೊಟ್ಟಿದ್ದಾರೆ ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಭಾಗ ನಾವು ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಸ್ನೇಹಿತರೆ ನಿಮಗೆ ಈ ಮಲ್ಟಿಪಲ್ ಕ್ವಶನ್ಸ್ ಅನ್ನೋದು ನಿಮಗೆ 10 ಕೊಟ್ಟಿರ್ತಾರೆ. ಸೊ 10ರಲ್ಲಿ ನೀವು 10 ಕೂಡ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಯಾರು ಅಂತಂದರೆ ನಿಮಗೆಲ್ಲರೂ ಕೂಡ ಗೊತ್ತು. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮಣ. ಅದೇ ರೀತಿಯಲ್ಲಿ ಗುರು ಹೇಗೆ ವರ್ತಿಸಬಾರದು? ಗುರು ಹೇಗೆ ವರ್ತಿಸಬಾರದು ನಿಮಗೆ ಗೊತ್ತಾಯಿತು, ವಚನಗಳಲ್ಲಿ ಇದೆ. ಸೊ ಗುರು ಲಘುವಾಗಿ ವರ್ತಿಸಬಾರದು, ಇದಕ್ಕೆ ಸರಿಯಾದ ಉತ್ತರ ಲಘುವಾಗಿ ವರ್ತಿಸಬಾರದು. ಮೂರನೆಯ ಉತ್ತರ, ದ್ರೌಪದಿ ಭೀಮರಾಯನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ ಅಂತ ಈ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಈ ಆಪ್ಷನ್ ಇದೆ, ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದಿದೆ ಅಂತ. ನಾಲ್ಕನೇ ಉತ್ತರ ನಾವು ನೋಡಿದಾಗ, ನೀರಿಲ್ಲ ದನಗಳಿಗೆ ಏನಿಲ್ಲ ಎಂದು ಕವಯಿತ್ರಿ ಹೇಳುತ್ತಾರೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ನೀರಿಲ್ಲ. ಸ್ನೇಹಿತರೆ ಈ ರೀತಿಯಲ್ಲಿ ನಿಮಗೆ ಮಲ್ಟಿಪಲ್ ಕ್ವಶನ್ಸ್ ಅನ್ನೋದು ಒಟ್ಟು 10 ಕೊಟ್ಟಿರ್ತಾರೆ, ನೀವು 10ರಲ್ಲಿ 10 ಕೂಡ ನೀವು ಬರಿಬೇಕಾಗುತ್ತೆ. ಅಂದರೆ 12 ಕೊಟ್ಟು ಇದರಲ್ಲಿ 10 ಬರಿ ಅಂತ ಇಲ್ಲಿ ಕೊಟ್ಟಿರಲ್ಲ. ಸೊ 10 ಮಲ್ಟಿಪಲ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ 10ರಲ್ಲಿ ನೀವು ಕೂಡ 10 ನೀವು ಬರಿಬೇಕಾಗುತ್ತೆ. ಇದು ಫಸ್ಟ್ ಭಾಗ, ಅಂದರೆ ಒಂದು ಪಾರ್ಟ್ 1 ಅಂತ ತಿಳ್ಕೊಳ್ರಿ. ಪಾರ್ಟ್ 1ದಾಗ ಮಲ್ಟಿಪಲ್ ಕ್ವಶನ್ಸ್ ಅನ್ನೋದು ಒಟ್ಟು 10 ಕೊಟ್ಟಿರ್ತಾರೆ, ಆ 10ರಲ್ಲಿ 10 ಕೂಡ ಬರಿಬೇಕಾಗುತ್ತೆ. ಮಲ್ಟಿಪಲ್ ಕ್ವಶನ್ಸ್ ಯಾವ ರೀತಿಯಲ್ಲಿ ಬರಿಬೇಕು ಅಂತ ನಾನು ಹೇಳಿದ್ದೀನಲ್ಲ. ಸೊ ಎಕ್ಸಾಂಪಲ್ ಆಗಿ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು, ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಕೊಡಲಿ ಅಂತ ಬರಿಬೇಕಾಗುತ್ತೆ. ಕ್ವಶನ್ಸ್ ಮಾರ್ಕ್ ಕರೆಕ್ಟಾಗಿ ಬರಿಬೇಕು. 8 ಅಂತ ಬರಿದ ನಂತರ ಇಲ್ಲಿ ಕೊಡಲಿ ಅಂತ ನೀವು ಬರಿಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ 1 ಅಂಕ ಕೊಡ್ತಾರೆ. ಸ್ನೇಹಿತರೆ ಕ್ವಶನ್ಸ್ ಮಾರ್ಕ್ ಅನ್ನೋದು ನೀವು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಹಾಕಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಅನ್ನೋದು ಕೊಡಲ್ಲ. ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದಾದ ನಂತರ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸ್ನೇಹಿತರೆ ಇದು ಕೂಡ ಅಷ್ಟೇ, ಇದು ಒಟ್ಟು 5 ಅಂಕಗಳಿಗೆ ಇರುತ್ತೆ. ಅಂತಂದರೆ ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಅಂಕ ಇರುತ್ತೆ. ಅವು ಮೊದಲೇ ಅವರ ಆನ್ಸರೇ ಕೊಟ್ಟಿರ್ತಾರೆ. ಇಲ್ಲಿ ಮುದ್ದನ್ನ, ಮಗು, ಪುನಚ್ಚಿ, ಹಳ್ಳಿಯ ಚಹಾ ಹೋಟೆಲ್, ಬೌದ್ಧ, ಮನೋರಮೆ, ಈ ರೀತಿಯಲ್ಲಿ ಅವರೇ ಮೊದಲು ಆನ್ಸರನ್ನು ಕೊಟ್ಟಿರ್ತಾರೆ. ಕೆಳಗೆ ನೋಡಿ 11ನೇ ಪ್ರಶ್ನೆ, ಮಾರ್ಚ್ನ ಜೊತೆಗಾರನ ಹೆಸರೇನು? ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ನೀವು ಆಪ್ಷನ್ಸ್ಗಳನ್ನು ನೋಡಬೇಕು. ಇಲ್ಲಿ ಮುದ್ದನ್ನ, ಮಗು, ಪುನಚ್ಚಿ, ಹಳ್ಳಿಯ ಚಹಾ ಹೋಟೆಲ್, ಬೌದ್ಧ, ಮನೋರಮೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಪುನಚ್ಚಿ. ಹೌದಿಲ್ಲ? ಪುನಚ್ಚಿ ಇದಕ್ಕೆ ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ನಾವು ಹೋಗೋಣ. ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದು? ನಿಮಗೆಲ್ಲರೂ ಕೂಡ ಗೊತ್ತು. ಧರ್ಮ ಅಂತ ಇಲ್ಲಿ ಯಾವುದಾದ್ರೂ ಇದೆನಾ? ಇಲ್ಲಲ್ಲ. ಸೊ ಇಲ್ಲಿ ಬೌದ್ಧ ಧರ್ಮ ಅಂತ ಒಂದೇ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಧರ್ಮ. ಈ ರೀತಿಯಲ್ಲಿ ನೀವು ಕೆಲವೊಂದು ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ನೀವು ಮೆಂಟಲಿ ನೀವು ಪ್ರಿಪೇರ್ ಆಗಿ ಹೋಗಿರಬೇಕು. ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಮೇಲೆ ನೀವು ಆಪ್ಷನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಗು. ಬಿಟ್ಟ ಸ್ಥಳಗಳು ಒಟ್ಟು 5 ಕೊಟ್ಟಿರ್ತಾರೆ. ಸೊ 5ಕ್ಕೆ 5 ನೀವು ಬರಿಬೇಕು. ಈಗ ಪಾರ್ಟ್ 1 ನೋಡಿದ್ದೀವಿ, ಮಲ್ಟಿಪಲ್ ಕ್ವಶನ್ಸ್ 10 ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಬಿಟ್ಟ ಸ್ಥಳಗಳನ್ನು ಕೂಡ 5 ಕೊಟ್ಟಿರ್ತಾರೆ. 5ರಲ್ಲಿ ಕೂಡ 5 ಬರಿಬೇಕಾಗುತ್ತೆ. ಈಗ ಹೊಂದಿಸಿ ಬರೆಯಿರಿ ನಾವು ನೋಡ್ತಾ ಹೋಗೋಣ. ಸೊ ಹೊಂದಿಸಿ ಬರೆಯಿರಿ ನಿಮಗೆ ಒಟ್ಟು 5 ಅಂಕಗಳಿಗೆ ಬರುತ್ತೆ. ಸೊ ಪ್ರತಿ ಪ್ರಶ್ನೆಗೆ 1 ಉತ್ತರ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಕೂಡ ಅಷ್ಟೇ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ 5 ಪ್ರಶ್ನೆಗಳಿಗೆ 5 ಉತ್ತರಗಳನ್ನು ಬರಿಬೇಕಾಗುತ್ತೆ. ಇಲ್ಲಿ ನೀವು ನೋಡಿ ಹೊಂದಿಸಿ ಬರೆಯಿರಿ ಅಂತಂದರೆ ನೀವು ಯಾವ ರೀತಿಯಲ್ಲಿ ಬರಿಬೇಕು ಅಂತಂದರೆ ಇಲ್ಲಿ ಅಬ್ಬಲ್ಲಿ ಅವರ ರಸಬಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೀವು ನೋಡಿ,
ಅತ್ತಿ ಚಿತ್ತಮತ್ತು, ಎರಡನೇದು ಬೆಳಗುಜವ, ಪುರಂದರದಾಸರು, ಜನಪದ, ಮುಂಬೈ ಜಾತಕ. ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಬ್ಬಳ್ಳಿ ಅವರ ರಸವಳ್ಳಿ ಅನ್ನೋದು ಇದು ಜಾನಪದಕ್ಕೆ ಸಂಬಂಧಪಟ್ಟಿದ್ದು, ಹೌದಾ ಇಲ್ಲ? ಸೊ ನೆಕ್ಸ್ಟು ಜಾಲಿಯ ಮರದಂತೆ, ಇದು ಪುರಂದರದಾಸರು ಬರೀತಾರೆ. ಸೊ ಇದಕ್ಕೆ ಉತ್ತರ ಪುರಂದರದಾಸರು. ಅಂಬಿಕಾ ತನಯದತ್ತ, ಅಂಬಿಕಾ ತನಯದತ್ತ ಅಂತಂದರೆ ಇದು ಬೆಳಗುಜವ ಬರೀತಾನೆ ಅಂಬಿಕಾ ತನಯದತ್ತ. ಸೊ 19ನೇ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪನವರು, ಜಿ ಎಸ್ ಶಿವರುದ್ರಪ್ಪನವರು ಅನ್ನೋದು ಇದು ಮುಂಬೈ ಜಾತಕವರು ಬರೀತಾರೆ. ಸೊ ಈ ರೀತಿಯಲ್ಲಿ ನೀವು ಹೊಂದಿಸಿ ಬರೆಯಿರಿ ಅಂತಂದರೆ ಅಬ್ಬಳ್ಳಿ ಅವರ ರಸಬಳ್ಳಿ ಅಂತ ಬರೋದು. ಸೊ ಅಲ್ಲಿ ಮುಂದೆ ಜಾನಪದ ಅಂತ ನೀವು ಹಿಂಗೆ ಮಾರ್ಕ್ ಅಂತ ಹಾಕಿ ಇಲ್ಲಿ ಜಾನಪದ ಅಂತ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಆವಾಗ ನಿಮಗೆ ಅವರು ಆಲ್ವಿಷನ್ ಮಾಡೋ ಟೈಮ್ದಾಗ ಕೂಡ ಅವರಿಗೆ ಯಾವುದೇ ಥರದಂಥ ಕನ್ಫ್ಯೂಸ್ ಆಗೋದಿಲ್ಲ ಬೇಕಾಗುತ್ತೆ. ಸೊ ಸಿಂಪಲ್ ಆಗಿ 20 ಅಂಕಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಇದು ನೀವು ಗಮನಿಸಬೇಕು. ಒಟ್ಟು ಪಾರ್ಟ್ 1ದಾಗ ಮಲ್ಟಿಪಲ್ ಕ್ವಶನ್ಸ್ ಅನ್ನೋದು ಆಗ್ತಿರ್ತವೆ. ಸೊ 10ರಲ್ಲಿ 10 ಕೂಡ ನೀವು ತೆಗೆದುಕೊಳ್ಬೇಕು. ಸೊ ನಿಮಗೆ ಅಲ್ಲಿ ರೂಮ್ ಸೂಪರ್ವೈಸರ್ ಯಾರಾದರೂ ಇದ್ದರೆ ನಿಮಗೆ ಕೇಳಿ ಸರ್ ಇದು ಏನು ಅಂತಂದರೆ ಅವರು ಹೇಳ್ಬೋದು. ಆ ವಿಭಾಗಕ್ಕೆ ಬರೋಣ. ಇದು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸ್ನೇಹಿತರೆ, ಇದು 2 ಅಂಕಗಳಿಗೆ ಕೊಟ್ಟಿರುವಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಪದ್ಯ ಭಾಗದಿಂದ ಬರುತ್ತೆ. ಸೊ ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 4ರಲ್ಲಿ ನೀವು 3 ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಿ ನೋಡಿ ಇಲ್ಲಿ 4 ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು 3 ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವುದು ನಿಮಗೆ ಬರುತ್ತೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು 3 ಬರಿಬೇಕಾಗುತ್ತೆ. ಸೊ ಆವಾಗ ನಿಮಗೆ 6 ಅಂಕಗಳು ಬರುತ್ತೆ. ಸೊ ಇದು ಪದ್ಯ ವಿಭಾಗದಲ್ಲಿ. ಅದೇ ರೀತಿಯಲ್ಲಿ ಕೂಡ ಗದ್ಯ ವಿಭಾಗದಲ್ಲಿ ಕೂಡ ಅಷ್ಟೇ. ಒಟ್ಟು ನಿಮಗೆ ನೋಡಿ ಇಲ್ಲಿ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಟ್ಟು 4 ಕೊಟ್ಟಿರ್ತಾರೆ. ಈ 4ರಲ್ಲಿ ನೀವು ಏನು ಮಾಡಬೇಕಂತಂದರೆ 2 ಪ್ರಶ್ನೆಗಳಿಗೆ 2 ಆಯ್ಕೆ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ. ನೀವು ಮೊದಲಿನವೇ 2 ಆಯ್ಕೆ ಮಾಡಬೇಕಂತ ಏನೂ ಇಲ್ಲ. ಸೊ ಯಾವುದಾದ್ರೂ ಆಯ್ಕೆ ಮಾಡ್ಕೋಬೇಕು. ಅಂದರೆ ನಿಮಗೆ ಯಾವುದು ಬರುತ್ತೋ ಅದನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ನಿಮಗೆ ತಿಳಿದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ದೀರ್ಘ ಗದ್ಯ ಆಗಿರುವಂತಹ ಕೃಷ್ಣಗೌಡನ ಆನೆದಲ್ಲಿ ಕೂಡ ಇಷ್ಟೇ. ಇಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ ಆಪ್ಷನ್ಸ್ ಅವರು. ಸೊ ಇಲ್ಲಿ ನಾವು 3 ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಬರಿಬೇಕಾಗುತ್ತೆ. ಒಟ್ಟು 6 ಅಂಕಗಳು ನಮಗೆ ಬರುತ್ತೆ. ಸೊ ನೆಕ್ಸ್ಟು ಈ ವಿಭಾಗಕ್ಕೆ ಬರೋಣ. ಸೊ ಈ ವಿಭಾಗದಲ್ಲಿ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಸೊ ಇಲ್ಲಿ ನಿಮಗೆ ಒಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವರು. ಸೊ 3ರಲ್ಲಿ ನಾವು 2 ಸೆಲೆಕ್ಟ್ ಮಾಡಿಕೊಂಡು, ಸೊ 2ರಲ್ಲಿ ನಿಮಗೆ ಯಾವುದು ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ. ಇದು ಕೂಡ ಒಂದು ಸಂದರ್ಭ 3 ಅಂಕಗಳಿಗಿರುತ್ತೆ. ಸೊ 2 ಬರೀತಿರಲ್ಲ. ಸೊ ಒಟ್ಟು 6 ಅಂಕಗಳು ಬರುತ್ತೆ ನಿಮಗೆ. ಗದ್ಯಗಳಲ್ಲಿ ನಿಮಗೆ 1 ಸಂದರ್ಭವನ್ನು ಮಾತ್ರ ಕೊಡ್ತಾರೆ. ಅದೇ ರೀತಿಯಲ್ಲಿ ದೀರ್ಘ ಗದ್ಯದಲ್ಲಿ ಕೂಡ ಅಷ್ಟೇ 1 ಮಾತ್ರ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 3 ಅಂಕಗಳಿಗೆ ಸಂದರ್ಭವನ್ನು ಕೇಳಿದ್ದಾರೆ. ಸೊ ಈಗ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಭಾಗಕ್ಕೆ ನಾವು ನೋಡಿದಾಗ ಇಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಒಟ್ಟು 4 ಕೊಟ್ಟಿದ್ದಾರೆ ಅವರು. 4ರಲ್ಲಿ ನಾವು ಯಾವುದಾದ್ರೂ 2 ನಾವು ಸೆಲೆಕ್ಟ್ ಮಾಡಿಕೊಂಡು ಬರಿಬಹುದಂತೆ. ಸೊ ಇಲ್ಲಿ ನಾವು ಯಾವುದಾದ್ರೂ 2 ಸೆಲೆಕ್ಟ್ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ. ನಿಮಗೆ ಯಾವುದು ಪರ್ಫೆಕ್ಟ್ ಆಗಿ ಬರುತ್ತೋ ಸೊ ಅದನ್ನು ನೀವು ಬರಿಬೇಕಾಗುತ್ತೆ. ಅದೇ ರೀತಿ ಗದ್ಯ ವಿಭಾಗಕ್ಕೆ ಬಂದಾಗ ಇಲ್ಲಿ ಕೂಡ ಅಷ್ಟೇ. ನಿಮಗೆ ಯಾವುದಾದ್ರೂ 1 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರಶ್ನೆಯನ್ನು ನೀವು ಕರೆಕ್ಟಾಗಿ ಹೆಡ್ಲೈನು ಕರೆಕ್ಟಾಗಿ ಓದಬೇಕಾಗುತ್ತೆ. ಇಲ್ಲಿ ನೀವು ನೋಡಿ 1 ಪ್ರಶ್ನೆಗಳಿಗೆ ಯಾವುದಾದ್ರೂ 1 ಅಂತ ಕೊಟ್ಟಿದ್ದಾರೆ. ಸೊ 1 ಅಂತ ಅಂದಾಗ ನಿಮಗೆ ಯಾವುದು ಬರುತ್ತೆ? ಇಲ್ಲಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವ್ಯಾವು ಇದು ಬರುತ್ತಾ? ಅಥವಾ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಥವಾ ಇದು ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ. ದಣಿ ಮತ್ತು ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬರುತ್ತಾ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವುದು ನಿಮಗೆ ಕರೆಕ್ಟಾಗಿ ಬರುತ್ತೋ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಮಾಡಬೇಕಂತಂದರೆ ಬರಿಬೇಕಾಗುತ್ತೆ. ಇದು ನೀವು ಗಮನಿಸಬೇಕು. ಇದು ದೀರ್ಘ ಗದ್ಯ ಆಗಿರುವಂಥ ಕೃಷ್ಣಗೌಡರ ಆನೆಯದಲ್ಲಿ ಕೂಡ ಅಷ್ಟೇ. ಇಲ್ಲಿ ಯಾವುದಾದರೂ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ 1 ಪ್ರಶ್ನೆಗೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಸೊ ನಿಮಗೆ ಯಾವುದು ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರಿಬೇಕಾಗುತ್ತೆ. ನೀವು ಮೇಯ್ನಾಗಿ ನೀವು ಏನು ಮಾಡಬೇಕಂತಂದರೆ ಈ ಹೆಡ್ಲೈನನ್ನು ನೀವು ಗಮನಿಸಬೇಕು. ಗಮನಿಸಿದ ನಂತರ ನೀವು ಬರಿಬೇಕಾಗುತ್ತೆ. ಇಲ್ಲಿ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ನೀವು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೀವು ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ
5-6 ವಾಕ್ಯಗಳಲ್ಲಿ ನೀವು ಉತ್ತರಿಸಬೇಕಾಗುತ್ತೆ. ವ್ಯಾಕರಣದಾಗ ನಿಮಗೆ ಒಟ್ಟು 8 ಅಂಕಗಳನ್ನು ಕೊಡ್ತಾರೆ. ಸೊ ಇಲ್ಲಿ ನಾನಾರ್ಥಕ ಪದಗಳು ಕೊಡ್ಬೋದು, ಕ್ರಿಯಾಪದಗಳು ಕೊಡ್ಬೋದು, ನುಡಿಗಟ್ಟುಗಳು ಕೊಡ್ತಾರೆ. ಅದೇ ರೀತಿಯಲ್ಲಿ ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯಗಳು, ನಿಷೇಧಾರ್ಥಕಗಳು, ಈ ರೀತಿಯಲ್ಲಿ ಹಲವಾರು ಕೊಟ್ಟಿರ್ತಾರೆ. ಸೊ ವ್ಯಾಕರಣ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ತುಂಬ ಪ್ರಿಪೇರ್ ಆಗಿ ಹೋಗಿರಬೇಕಾಗುತ್ತೆ. ಸೊ ಆವಾಗ ನೀವು ಉತ್ತರ ಮಾಡುವುದಕ್ಕೆ ತುಂಬ ಸುಲಭವಾಗುತ್ತೆ. ಸೊ ವ್ಯಾಕರಣದಲ್ಲಿ ಕೂಡ ಅಷ್ಟೇ ನಿಮಗೆ ಒಟ್ಟು 8 ಅಂಕಗಳಿಗೆ ಬರುತ್ತೆ. ಅಂದರೆ ಪ್ರತಿ ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ಅಂದರೆ ನಿಮಗೆ ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು 2 ಬರೆದರೆ ಸಾಕು, ನಿಮಗೆ 2 ಅಂಕಗಳು ಬರುತ್ತೆ. ಸೊ ಇಲ್ಲಿ ಒಟ್ಟು 5 ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಯಾವುದು ನೀವು ಒಂದನ್ನು ಸ್ಕಿಪ್ ಮಾಡ್ಬೋದು, ಅಥವಾ ನಿಮಗೆ ಎಲ್ಲವೂ ಗೊತ್ತಿದ್ದು ಅಂತಂದರೆ ಎಲ್ಲವೂ ಕೂಡ ಬರಿಬೋದು. ಇದಾದ ನಂತರ ಪ್ರಬಂಧ ಕೊಟ್ಟಿದ್ದಾರೆ. ಪ್ರಬಂಧ ನಿಮಗೆ 4 ಅಂಕಗಳಿಗೆ ಕೊಡ್ತಾರೆ. ಸೊ ನಿಮಗೆ ಪ್ರಬಂಧ ಯಾವುದು ಗೊತ್ತಿದೆ ಅನ್ನೋದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ಕೂಡ ನಿಮಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪತ್ರ ನಿಮಗೆ 4 ಅಂಕಗಳಿಗೆ ಬರುತ್ತೆ. ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ, ಅವರು ಯಾವುದೇ ಪತ್ರ ಲೇಖನದಲ್ಲಿ ಹೆಸರು ನಮೂದಿಸಬಾರದು ಅಂತಂದರೆ ನಿಮ್ಮ ಹೆಸರು ನಮೂದಿಸಬಾರದಂತ ಸಂಕೇತಾಕ್ಷರಗಳಲ್ಲಿ ಮಾತ್ರ ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಆಬಾಕ ಅಂತ ಕೊಟ್ಟಿದ್ದಾರೆ. ನೀವು ಈ ರೀತಿಯಲ್ಲಿ ಆದರೂ ಕೂಡ ಬರಿಬಹುದು. ಆಬಾಕ, ರಾಮು, ಈ ರೀತಿಯಲ್ಲಿ ನೀವು ಬರಿಬಹುದು. ಸೊ ಇಷ್ಟು ನಿಮಗೆ ಸೆಕೆಂಡ್ PUCನಲ್ಲಿರುವಂತಹ ಒಂದು ಮಾಡೆಲ್ ಕ್ವಶನ್ಸ್ ಪೇಪರ್ ಅನ್ನೋದು ಈ ರೀತಿಯಲ್ಲಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಾಗ ಏನಂತಂದರೆ, ನೆಕ್ಸ್ಟ್ ವಿಡಿಯೋದಾಗ ಟಾಪರ್ಸ್ ಆನ್ಸರ್ ಶೀಟ್ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅನ್ನೋದು ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡಿ ಒಟ್ಟು ನಿಮಗೆ ಪೇಪರ್ ಅನ್ನೋದು 80 ಅಂಕಗಳಿಗೆ ಬರುತ್ತೆ. ಒಟ್ಟು ಟೈಮ್ ಅನ್ನೋದು 3 ಗಂಟೆ 15 ನಿಮಿಷಗಳ ಕಾಲ ಇರುತ್ತೆ. ಸೊ ಆ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಅನ್ನೋದು ಒಟ್ಟು 10 ಇರುತ್ತೆ. ಸೊ 10ರಲ್ಲಿ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡಿ ಬಿಟ್ಟ ಸ್ಥಳಗಳು ಕೂಡ, ಇಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಒಟ್ಟು 5 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ 5 ಮಾರ್ಕ್ಸ್ ಬಿಟ್ಟ ಸ್ಥಳಗಳಲ್ಲಿ ಮತ್ತು 5 ಮಾರ್ಕ್ಸ್ ಹೊಂದಿಸಿ ಬರೆಯಿರಿ. ಅಂದರೆ ಇಲ್ಲೇ ನಿಮಗೆ ಒಟ್ಟು 20 ಮಾರ್ಕ್ಸ್ ಬರುತ್ತೆ. ಒಂದು ಮಲ್ಟಿಪಲ್ ಚಾಯ್ಸ್ದಾಗ 10 ಮಾರ್ಕ್ಸ್ ಬರುತ್ತೆ, ಹೌದಾ? ಬಿಟ್ಟ ಸ್ಥಳದಲ್ಲಿ ಒಂದು 5 ಮತ್ತು ಹೊಂದಿಸಿ ಬರೆಯಿರಿದಾಗ 5, ಒಟ್ಟು ನಿಮಗೆ 20 ಮಾರ್ಕ್ಸ್ ಇಲ್ಲೇ ನಿಮಗೆ ಕಟ್ಟಿಟ್ಟ ಬುತ್ತಿ, ಹೌದಾ ಇಲ್ಲ ರೀ? ನಿಮಗೆ ಒಟ್ಟು 20 ಮಾರ್ಕ್ಸ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ದಾಗೇ ಬರುತ್ತೆ. ಸೊ ಇಲ್ಲಿ 2-3 ವಾಕ್ಯಗಳಲ್ಲಿ ಪದ್ಯ ಭಾಗದಲ್ಲಿ 6 ಮಾರ್ಕ್ಸ್ ಬರುತ್ತೆ. ಗದ್ಯ ಭಾಗದಾಗ 4 ಅಂಕಗಳು ಬರುತ್ತೆ. ದೀರ್ಘ ಗದ್ಯದಾಗ 6 ಅಂಕಗಳು ಬರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು ಮುಂದಿನ ಒಂದು ವಿಡಿಯೋದಲ್ಲಿ ಟಾಪರ್ಸ್ ಆನ್ಸರ್ ಶೀಟ್ ಅನ್ನೋದು 100ಕ್ಕೆ 100 ತೆಗೆದುಕೊಂಡಿರುವಂಥ ಟಾಪರ್ಸ್ ಆನ್ಸರ್ ಶೀಟನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಹೇಗೆ ಇದೆ ಅನ್ನೋದು ನಮಗೆ ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋ ಯಾವ ರೀತಿಯಲ್ಲಿ ಯಾವುದಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಕೆಳಗೆ ಇಂಪ್ರೂವ್ ಅಂತ ಕಾಮೆಂಟ್ ಮಾಡಿ. ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನನಗೆ ಕೆಳಗೆ ಕಾಮೆಂಟ್ ಮಾಡಿದರೆ ಅದರ ಬಗ್ಗೆ ನಾವು ಇದು ಮಾಡ್ಕೊತೀವಿ. ಸೊ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಅಥವಾ ಒಂದು ಪುಷ್ ಆಗುತ್ತೆ, ಅಂತಂದರೆ ಪ್ರಮೋಟ್ ಮಾಡುತ್ತೆ ಯೂಟ್ಯೂಬ್. ಸೊ ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ನಿಮಗೆಲ್ಲರೂ ಕೂಡ ಗೊತ್ತು. ಲೈಕ್ ಮಾಡಿ ದಯವಿಟ್ಟು. ಅದೇ ರೀತಿಯಲ್ಲಿ ಕೂಡ ನಮಗೆ ಒಂದು 10K ಸಬ್ಸ್ಕ್ರೈಬರ್ಸ್ದಾಗ ತುಂಬ ಅಂದರೆ ತುಂಬ ಸಮೀಪ ಇದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನೋದು ಕಂಪಲ್ಸರಿ ಆಗಿ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅನ್ನೋತಾ ಈ ವಿಡಿಯೋಕ್ಕೆ ಇಷ್ಟೇ ಒಂದು ಟಾಪಿಕ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶಿವಶಂಕರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.